ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಕ್ಕರೆ ಮತ್ತು ಬೆಲ್ಲ ಏನನ್ನು ಬಳಸದೇನೆ ತುಂಬಾ ರುಚಿಯಾಗಿರುವಂತಹ ಹಾಗೆ ಆರೋಗ್ಯಕರವಾಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡುನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಲಡ್ಡುನ ಒಂದು ಮಾಡಿಟ್ಕೊಂಡ್ಬಿಟ್ರೆ ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು, ಸ್ವಲ್ಪನೂ ಹಾಳಾಗೋದಿಲ್ಲ, ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದು ಮಾಡ್ಕೊಳ್ಳೋದಕ್ಕೆ ನಾನು 1 ಕಪ್ ಆಗುವಷ್ಟು ಬಾದಾಮಿ, 1 ಕಪ್ ಆಗುವಷ್ಟು ಖರ್ಜೂರ, 1/4 ಕಪ್ ಆಗುವಷ್ಟು ಶೇಂಗಾ ಮತ್ತು 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಹಾಗೆ ಒಂದು 100 ಗ್ರಾಮ್ ಆಗುವಷ್ಟು ಪಿಸ್ತಾ, ಒಂದು 150 ಗ್ರಾಮ್ ಆಗುವಷ್ಟು ದ್ರಾಕ್ಷಿ, ಒಂದು 100 ಗ್ರಾಮ್ ಆಗುವಷ್ಟು ಗೋಡಂಬಿನ ತಗೊಂಡಿದ್ದೀನಿ. ಇವಿಷ್ಟು ಡ್ರೈ ಫ್ರೂಟ್ಸ್ಗಳನ್ನು ಬಳಸ್ಕೊಳ್ತಾ ಇದ್ದೀನಿ. ಇನ್ನು ಜಾಸ್ತಿ ಡ್ರೈ ಫ್ರೂಟ್ಸ್ಗಳು ಬೇಕಾದರೆ ಅದನ್ನು ಕೂಡ ಬಳಸ್ಕೋಬೋದು. ಅಂದರೆ ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಇಂಥವನ್ನೆಲ್ಲ ಕೂಡ ಬಳಸ್ಕೋಬೋದು. ನಮ್ಮ ಮನೆಯಲ್ಲಿ ಇವಿಷ್ಟೇ ಇತ್ತು, ಹಾಗಾಗಿ ನಾನು ಇವಿಷ್ಟನ್ನು ಮಾತ್ರನೇ ಬಳಸ್ಕೊಳ್ತಾ ಇದ್ದೀನಿ. ಈಗ ಬಾದಾಮನ್ನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಶೇಂಗಾ ಬೀಜನೂ ಕೂಡ ಹುರಿದುಕೊಳ್ತಾ ಇದ್ದೀನಿ. ಶೇಂಗಾ ಬೀಜನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು, ಅಂದರೆ ಸಿಪ್ಪೆ ಬಿಡತ್ತಲ್ಲ ಅಲ್ಲಿ ತನಕನೂ ಹುರ್ಕೋಬೇಕಾಗತ್ತೆ. ಹಾಗೆ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ಲಡ್ಡುವಿಂದ ಏನೇನು ಪ್ರಯೋಜನ ಅಂತ ನೋಡೋದಾದರೆ, ಮಕ್ಕಳು ಈಗಾಗಲೇ ಬೇಗ ಪೀರಿಯಡ್ಸ್ ಆಗ್ತಾರೆ, ಅಂಥವರಿಗೆ ಈ ಲಡ್ಡುನ ಕೊಟ್ಟರೆ ಅವ್ರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಮ್ಮ ಹೆಣ್ಮಕ್ಳಿಗೆ ನಾವು ಯಾವಾಗಲೂ ಕೆಲಸ ಅದು ಇದು ಅಂತ ಇರ್ತೀವಿ, ಹಾಗಾಗಿ ನಾವು ಕೂಡ ಸುಸ್ತು ಆಯಾಸ ಎಲ್ಲನೂ ಕೂಡ ತಡೆಯುತ್ತೆ ಈ ಒಂದು ಲಡ್ಡು ತಿನ್ನೋದ್ರಿಂದ. ನೋಡಿ, ಈ ರೀತಿಯಾಗಿ ಶೇಂಗಾನ ಹುರಿದು ಅದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗೆದು ಇದನ್ನ ಮಿಕ್ಸಿನಲ್ಲಿ ಹಾಕಿ ಪಲ್ಸ್ ಮೂಡಲ್ಲಿ ಇದನ್ನ ರುಬ್ಕೋಬೇಕು. ನಾವು ಮನೆಯಲ್ಲೇ ಮಕ್ಕಳಿಗೆ ಈ ರೀತಿಯಾಗಿ ಹೆಲ್ದಿಯಾಗಿರುವಂತಹ ಆಹಾರನ ಕೊಟ್ಟರೆ ಅವರು ಕೂಡ ಆರೋಗ್ಯವಾಗಿರ್ತಾರೆ. ಹಾಗೆ ಅವರಿಗೆ ಹೊರಗಡೆ ಫುಡ್ ಆಗಿರ್ಬೋದು ಅಥವಾ ಲಿಪ್ಸ್ಟಿಕ್ಕು, ಮೇಕಪ್ಪು ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಾವು ಅವರಿಗೆ ಬೇಗ ಪೀರಿಯಡ್ಸ್ ಆಗೋದನ್ನು ಕೂಡ ತಡಿಬೋದು. ಹಾಗಾಗಿ ನಮ್ಮ ಮಕ್ಕಳ ಆರೋಗ್ಯನ ನಾವು ಸ್ವಲ್ಪ ಕಾಪಾಡ್ಕೊಳ್ಬೇಕಾಗತ್ತೆ. ಈಗ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ, ಹಾಗೆ ಪಿಸ್ತಾನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮನೆಯಲ್ಲೇ ನಾವು ಅವರಿಗೆ ಪ್ರೋಟೀನು, ಕ್ಯಾಲ್ಶಿಯಮು ಎಲ್ಲ ರೀತಿಯಾಗಿರುವಂತಹ ಆಹಾರವನ್ನು ಕೊಟ್ಟರೆ ಅವರು ಆರೋಗ್ಯವಾಗಿಯೂ ಕೂಡ ಇರ್ತಾರೆ. ಒಂದು ವೇಳೆ ಬೇಗ ಪೀರಿಯಡ್ಸ್ ಆದ್ರೂ ಕೂಡ ಈ ರೀತಿಯಾಗಿರುವಂತಹ ಆಹಾರ ಕೊಟ್ಟರೆ ಅವರು ಅಂದರೆ ರಕ್ತಹೀನತೆ ಎಲ್ಲನೂ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಅವ್ರ ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಹಾಗೆ ಎಳ್ಳನ್ನು ಈ ರೀತಿ ಚಟಪಟ ಅನ್ನೋ ತನಕನೂ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಖರ್ಜೂರನ ಈ ರೀತಿ ಒಳಗಡೆ ಇರುವಂತಹ ಸೀಡ್ಸ್ನೆಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಈ ರೀತಿಯಾಗಿ ಸೀಡ್ಸ್ನ ತೆಗೆದಿಟ್ಕೊಂಡು ಇದನ್ನ ರುಬ್ಕೋಬೇಕು. ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು, ನೀರನ್ನೇನು ಹಾಕಬಾರ್ದು. ಹಾಗೆಯೇ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ಅಂದರೆ ಸ್ವಲ್ಪ ತರಿತರಿ ಇರೋ ಥರನೇ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಇರಬೇಕು ಇದು. ಈಗ ನಾನು ಅದೇ ಬಾಣಲಿನಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ ಹಾಕಿದ ಮೇಲೆ ಘಮ ಬರೋ ತನಕನೂ ಹುರ್ಕೊಳ್ಬೇಕು, ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಲ್ಲಿ ತನಕನೂ ಹುರ್ಕೊಳ್ಬೇಕು. ನಾವು ತಗೊಂಡಿರುವಂತಹ ಬಾದಾಮ್, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಎಲ್ಲದರಲ್ಲೂ ಕೂಡ ಬೆಸ್ಟ್ ಬೆನಿಫಿಟ್ಸ್ ಇದೆ. ಅದರ ಬೆನಿಫಿಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಷ್ಟ ಆದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಘಮ ಬರೋ ತನಕನೂ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು, ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕನೂ ಹುರಿದು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಬಾಣಲಿಗೆ 2 ಸ್ಪೂನ್ ತುಪ್ಪನ ಹಾಕಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನೂ ಅಷ್ಟೇ ಎಲ್ಲನೂ ಸ್ವಲ್ಪ ಕ್ರಿಸ್ಪಿ ಆಗೋ ತನಕನೂ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕನೂ ಇದನ್ನ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಡೈಲಿ ಒಂದೊಂದು ಈ ರೀತಿ ಲಡ್ಡುನ ಕೊಟ್ಟು 1 ಲೋಟ ಹಾಲು ಕೊಟ್ಬಿಟ್ರೆ ಮಕ್ಕಳು ಇಡೀ ದಿವಸಲೂ ಎನರ್ಜಿಯಾಗಿಯೇ ಇರ್ತಾರೆ. ಹಾಗೆ ಅವರಿಗೆ ಸುಸ್ತು ಆಯಾಸ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ನೋಡಿ, ಈಗ ಗೋಡಂಬಿನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಬಾಣಲಿಗೆ ಪಿಸ್ತಾನ ಹಾಕಿ 2 ಸ್ಪೂನ್ ತುಪ್ಪನ ಹಾಕಿ ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ನಾವು ಅವರಿಗೆ ಕೊಡುವಂತಹ ಆಹಾರ ಎಷ್ಟು ಮುಖ್ಯನೋ ಯೋಗ ವ್ಯಾಯಾಮ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಅದನ್ನು ಕೂಡ ಮಾಡಿಸ್ಬೇಕು ನಾವು. ಸ್ವಲ್ಪ ಒಂದು 10 ರಿಂದ 20 ನಿಮಿಷನಾದರೂ ಬೆಳಿಗ್ಗೆ ಟೈಮು ಮಕ್ಕಳಿಗೆ ಯೋಗ ವ್ಯಾಯಾಮ ಕೂಡ ಮಾಡಿಸ್ಬೇಕು. ಈಗ ದ್ರಾಕ್ಷಿನೂ ಕೂಡ ಹಾಕಿ ಅದನ್ನು ಈ ರೀತಿಯಾಗಿ ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೀನಿ. ದ್ರಾಕ್ಷಿನೂ ಕೂಡ ಅಷ್ಟೇ ಸ್ವಲ್ಪ ಉಬ್ಬಬೇಕು ಅಲ್ಲಿ ತನಕನೂ ಇದನ್ನ ಹುರಿದ್ಕೊಳ್ಬೇಕು. ನೋಡಿ, ಈಗ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ. ಇಷ್ಟ ಆದರೆ ಸಾಕು, ಅದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಒಂದೇ ಪಾತ್ರೆಯಲ್ಲೇ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ಪಾತ್ರೆನ ಇಟ್ಟು ಅದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಖರ್ಜೂರ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಅನ್ನೋದಾದರೆ ಡ್ರೈ ಫ್ರೂಟ್ಸ್ಗಳು ಬರೀ
ದ್ರಾಕ್ಷಿ ಮತ್ತು ಶೇಂಗಾ ಮತ್ತು ಎಳ್ಳು ಇಷ್ಟನ್ನೇ ಬಳಸ್ಕೊಂಡು ಕೂಡ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ ಡ್ರೈ ಫ್ರೂಟ್ಸ್ ಲಡ್ಡು. ಈಗ ನಾನು ತಗೊಂಡಿರುವಂತಹ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಸುಮಾರು 30 ಲಡ್ಡು ಅಂತೂ ಆಗುತ್ತೆ, 30ರಿಂದ 40 ಲಡ್ಡು ಅಂತೂ ಆಗುತ್ತೆ. ಈಗ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಘಮ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಈಗ ನಾವು ಹುರಿದಿಟ್ಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ, ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖರ್ಜೂರದ ಜೊತೆ ಎಲ್ಲ ಡ್ರೈ ಫ್ರೂಟ್ಸ್ಗಳು ಚೆನ್ನಾಗಿ ಬೆರಿಬೇಕು. ಅಲ್ಲಿ ತನಕನೂ ಇದನ್ನ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಇದನ್ನ ಹೀಗೇ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಅಂದರೆ ಎಲ್ಲನೂ ಚೆನ್ನಾಗಿ ಖರ್ಜೂರದ ಜೊತೆ ಮಿಕ್ಸ್ ಆಗೋ ಥರ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೇ ಬಿಡಬೇಕು. ಸ್ವಲ್ಪ ಕೂಲ್ ಡೌನ್ ಆಗೋ ತನಕನೂ ಹಾಗೇ ಬಿಡಬೇಕು. ಅಂದರೆ ಇದು ಕೈಯಲ್ಲಿ ಮುಟ್ಟೋದಕ್ಕೆ ಆಗುವಷ್ಟು ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ನಾವು ಉಂಡೆನ ಕಟ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷದ ನಂತರ ಇದು ಮತ್ತೆ ಒಂದು ಸರಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಮುಟ್ಟೋ ಹದ ಇದ್ದರೆ ಈ ರೀತಿಯಾಗಿ ಉಂಡೆನ ಮಾಡ್ಕೊಳ್ಬೇಕು. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಹಾಗೇ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಚೆನ್ನಾಗಿ ಕೂಲಾಗಿತ್ತು. ಈ ರೀತಿ ಏನಾದರೂ ತಿಂಡಿ ಏನಾದರೂ ಮಾಡ್ತಾಯಿದ್ರೆ ಮಕ್ಕಳಂತೂ ಕಾಯ್ತಾ ಇರ್ತಾರೆ ಎಷ್ಟೊತ್ತಿಗಾಗತ್ತೆ ಅಂತ. ನೋಡಿ ಈ ರೀತಿ ಕೈಯಲ್ಲಿ ಮುಟ್ಟೋದಕ್ಕಾಗುವಷ್ಟು ಆಗಿದೆ. ಈಗ ಇದನ್ನ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೀಗೆ ಈ ರೀತಿ ಕಲಿಸ್ಕೊತ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಹದ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಈ ಥರ ಮಾಡಿ ಎಷ್ಟು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿಯಾಗಿ ಉಂಡೆನ ಕಟ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ನಾನು ಉಂಡೆನ ಕಟ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗಷ್ಟೇ ಅಲ್ಲ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಆರೋಗ್ಯದಲ್ಲಂತೂ ಬೇರೆ ಮಾತೇ ಇಲ್ಲ, ಅಷ್ಟೊಂದು ಬೆನಿಫಿಟ್ಸ್ ಇದೆ ಇದರಲ್ಲಿ. ನಾವು ತಗೊಂಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ನಲ್ಲೂ ಕೂಡ ಪ್ರೋಟೀನು, ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ಮು ಎಲ್ಲನೂ ಕೂಡ ಇದೆ. ಹಾಗಾಗಿ ಇದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಉಂಡೆ ಆಗಿದೆ. ನಾನು ತಗೊಂಡಿರುವಂತಹ ಮೆಜರ್ಮೆಂಟಲ್ಲಿ 40 ಉಂಡೆ ಆಗುತ್ತೆ ಅಂತ ಹೇಳಿದ್ನಲ್ವ, ಕರೆಕ್ಟ್ ಅಷ್ಟೇ ಉಂಡೆ ಆಗಿದೆ. 40ರಿಂದ 45 ಉಂಡೆ ಆಗುವಷ್ಟಾಗಿದೆ. ತುಂಬ ದೊಡ್ಡದಾಗಿರುವಂತಹ ಉಂಡೆ ಮಾಡ್ಕೊಂಡಿಲ್ಲ, ಹದವಾಗಿರುವಂತಹ ಉಂಡೆನ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ತುಂಬಾ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನಾವು ಇಷ್ಟು ಲಡ್ಡುನ ಹೊರಗಡೆಯಿಂದ ತರೋದಕ್ಕೆ ಹೋದರೆ ತುಂಬಾ ಅಮೌಂಟ್ ಕೊಡಬೇಕಾಗತ್ತೆ. ಅಂಥ ಅಮೌಂಟ್ ಕೊಟ್ಟು ತಂದುಕೊಳ್ಳೋದಕ್ಕಿಂತ ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಇದನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರು ಬೇಕಾದರೂ ಕೂಡ ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾನು ಈ ರೀತಿಯಾಗಿ ಒಂದೊಂದು ಲಡ್ಡುನ ಕೊಟ್ಟು 1 ಲೋಟ ಹಾಲನ್ನು ಕೊಟ್ಟು ಕಳಿಸ್ತೀನಿ. ಇಡೀ ದಿವಸದಲ್ಲೂ ಕೂಡ ಅವರು ಎನರ್ಜಿಯಾಗಿರ್ತಾರೆ. ಹಾಗೆ ನಾವು ಮಾಡಿರುವಂತಹ ಯಾವ ಅಡುಗೆ ಆಗಿದ್ರೂ ಕೂಡ ಮೊದಲು ಪ್ರಯೋಗ ಮಾಡೋದು ಮಕ್ಕಳ ಮೇಲೇ. ಅವರಿಗೆ ಇಷ್ಟ ಆಗಿಬಿಟ್ರೆ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ ಒಮ್ಮೆ ನೀವು ಟ್ರೈ ಮಾಡಿ ಲಡ್ಡುನ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಹೆಲ್ದಿಯಾಗಿರುವಂತಹ ಅಡುಗೆ ಇಷ್ಟೊಂದು ರುಚಿಯಾಗಿರೋದಾದರೆ ಮಾಡ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ಮು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಳ್ಬೇಕು. ಅಂದರೆ ಬೇಗ ಆಗೋದಿಲ್ಲ. ಚೆನ್ನಾಗಿ ಕಟ್ ಮಾಡ್ಕೋಬೇಕು, ಹುರಿಬೇಕು, ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ಒಮ್ಮೆ ಮಾಡಿ ಇಟ್ಟರೆ 1 ತಿಂಗಳವರೆಗೂ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಹಾಗೆ ನಾನು ಹೇಳಿದ್ನಲ್ವಾ, ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಬೆಳಿಗ್ಗೆ ಅಥವಾ ಸಂಜೆ ಟೈಮು ಒಂದು ಅರ್ಧ ಗಂಟೆ ಈ ರೀತಿಯಾಗಿ ಯೋಗ, ವ್ಯಾಯಾಮ ಎಲ್ಲ ಮಾಡಿಸೋದ್ರಿಂದ ಅವ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅವರು ಬೇಗ ಪೀರಿಯಡ್ಸ್ ಆಗೋದನ್ನು ಕೂಡ ತಡಿಬೋದು. ಹಾಗೆ ಅವರ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ನನ್ನ ಮಗಳಿಗೆ ನಾನು ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಬೆಳಿಗ್ಗೆ ಆಗಿಲ್ಲ ಅಂದರೆ ಸಂಜೆ ಟೈಮ್ ಆದರೂ ಒಂದು ಅರ್ಧ ಗಂಟೆ ಈ ರೀತಿಯಾಗಿ ವ್ಯಾಯಾಮ, ಯೋಗ ಎಲ್ಲನೂ ಕೂಡ ಮಾಡಿಸ್ತೀನಿ. ಅವಳಿಗೆ ಈ ಥರ ಮಾಡೋದು ಅಂದರೆ ತುಂಬಾ ಇಷ್ಟ. ಅಂದರೆ ಕೆಲವು ಮಕ್ಕಳಿಗೆ ಇಷ್ಟ ಆಗಲ್ಲ ಯೋಗ ಎಲ್ಲ ಮಾಡೋದು. ಅವಳು ಹಾಗಲ್ಲ, ಮೊಬೈಲಲ್ಲಾದರೂ ನೋಡಿಕೊಂಡು ಯೋಗ ಮತ್ತು ಈ ಥರ ವ್ಯಾಯಾಮಗಳೆಲ್ಲನೂ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರ್ತಾಳೆ. ಹಾಗೆ ಈ ಲಡ್ಡು ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಡೈಲಿ ಒಂದೊಂದು ಈ ರೀತಿಯಾಗಿ ಲಡ್ಡುನ ತಿಂದರೆ ಹೊಟ್ಟೆ ತುಂಬಿದ ಹಾಗಿರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ
ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಲೈಕ್ ಅಂತೂ ತುಂಬಾ ಇಂಪಾರ್ಟೆಂಟು, ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದ್ರಿಂದ ನನಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು.